ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ನಿಧಿಯಿಂದ ಸೂರತ್ಕಲ್ ಪೂರ್ವ 2ನೇ ವಾರ್ಡ್ನ ವೆಂಕಟರಮಣ ಕಾಲೋನಿ ಬಳಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 8 ಲಕ್ಷ ರೂಪಾಯಿ, ತಡಂಬೈಲು ವೆಂಕಟರಮಣ ಕಾಲೋನಿಯಲ್ಲಿ ಮಳೆ ನೀರಿನ ಚರಂಡಿ ಕಾಮಗಾರಿಗೆ 5 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು, ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪಾಲಿಕೆ ವಾರ್ಡ್ ನಂಬರ್ 2ರಲ್ಲಿ ಬಹಳಷ್ಟು ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ನಿಕಟಪೂರ್ವ ಪಾಲಿಕೆಯ ಸದಸ್ಯರಾದ ಶ್ವೇತಾ ಪೂಜಾರಿಯವರ ಅವಧಿಯಲ್ಲಿ ರಸ್ತೆ ಕಾಂಕ್ರೀಟೀಕರಣ, ತಡೆಗೋಡೆ ನಿರ್ಮಾಣ, ಮುಂಚೂರಿನಲ್ಲಿ ಬರುತ್ತಿದ್ದ ನೆರೆಗೆ ಶಾಶ್ವತ ಪರಿಹಾರ ಸೇರಿದಂತೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ ಎಂದರು. ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಳೂರು ಮಹಾನಗರ ಪಾಲಿಕೆ ಒಂದು ವಾರ್ಡಲ್ಲಿ ನಮ್ಮ 2ನೇ ವಾರ್ಡ್ ಏನಿದೆ ಅದರಲ್ಲಿ ಇವತ್ತು ಒಂದು 8 ಲಕ್ಷದ ರಸ್ತೆಗೆ ಗುದ್ದಲಿ ಪೂಜೆ, ಮತ್ತೊಂದು 5 ಲಕ್ಷದ ತೋಡಿಗೆ ಒಂದು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿ NITಗೆ ಎದುರಿರುವಂಥ ರಿಕ್ಷಾ ಸ್ಟ್ಯಾಂಡ್ ಏನಿದೆ, ಆ ರಿಕ್ಷಾ ಸ್ಟ್ಯಾಂಡ್ ಬಹಳ ದಿನಗಳಿಂದ ಇಲ್ಲಿಯ ಸ್ಥಳೀಯರ ಮತ್ತು ರಿಕ್ಷಾ ಡ್ರೈವರ್ಗಳ ಬೇಡಿಕೆ ಇತ್ತು. ಆ ರಿಕ್ಷಾ ಸ್ಟ್ಯಾಂಡನ್ನು ಕನ್ಸ್ಟ್ರಕ್ಷನ್ ಮಾಡಿ ಲೋಕಾರ್ಪಣೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಅದು ಇವತ್ತು ಆ ಕೆಲಸ ಆಗಿದೆ. ಪಾಲಿಕೆ ಸದಸ್ಯೆ ಶ್ವೇತಾ ಪೂಜಾರಿಯವರು ಅನುದಾನ ಒದಗಿಸಿಕೊಟ್ಟ ಶಾಸಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಬಸ್ ಸ್ಟ್ಯಾಂಡ್ ಇರುವುದರಿಂದ, ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಇರುವುದರಿಂದ, NITಗೆ ಶಾಲೆ ಹತ್ತಿರದಿರುವುದರಿಂದ, ಹಾಗೆ ಕಾಲೇಜ್ ಕೂಡ ಇರುವುದರಿಂದ ಇಲ್ಲಿ ನೀವು ಬೇಕಾದ್ರೂ ಬಂದು ನೋಡಬಹುದು. ರಿಕ್ಷಾದವರಿಗಿಂತಲೂ ಕೂಡ ಹೆಚ್ಚಿನ ಲಾಭ ಇದರಿಂದ ಸಾರ್ವಜನಿಕರಿಗೆ ಆಗ್ತಿದೆ. ಹಾಗಾಗಿ ಇಂಥ ಒಂದು ಅದ್ಭುತ ಒಂದು ರಿಕ್ಷಾ ಚಾವಣಿಯನ್ನು ಮಾಡಿಕೊಟ್ಟು ನಮಗೆ ಸಹಕಾರ ಕೊಟ್ಟಂತಹ ನಮ್ಮ ಶಾಸಕರಿಗೆ, ಹಾಗೆ ಅದರ ಜೊತೆಗೆ ಸ್ಪಂದನೆ ನೀಡಿದ ಎಲ್ಲ ಆಟೋ ಮಾಲಕ ಚಾಲಕ ಸಂಘದ ಸದಸ್ಯರಿಗೆಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಪಾಲಿಕೆಯ ಸದಸ್ಯರಾದ ಸರಿತಾ ಶಶಿಧರ್, ಸುರತ್ಕಲ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ತಡಂಬೈಲ್, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ದಿನಕರ್ ಇಡ್ಯಾ, ಬಿಜೆಪಿಯ ಪ್ರಮುಖರಾದ ಪುಷ್ಪರಾಜ್ ಮುಕ್ಕ, ರಾಘವೇಂದ್ರ ಶೆಣೈ, ಸುರೇಂದ್ರ, ಸುಧಾಕರ್, ಸಂತೋಷ್ ಕುಮಾರ್, ಸಜಿತ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.